ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಡಿ ಗ್ಯಾಂಗ್ನಲ್ಲಿ ಭರ್ಜರಿ ಪಾರ್ಟಿ ಆಗಿತ್ತು. ಎಲ್ಲಿ? ಸ್ಟೋನಿ ಬ್ರೂಕ್ನಲ್ಲಿ. ಆ ಫೋಟೋ ಮರು ಸೃಷ್ಟಿ ನಿಮ್ಮ ಮುಂದೆ ಇಡ್ತೀವಿ. ಬೆಂಗಳೂರಿನ RR ನಗರದಲ್ಲಿ ಇರುವಂತಹ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಅವತ್ತೇನೇನಾಯ್ತು ಅಂತೇಳಿ ಮರು ಸೃಷ್ಟಿ ಮಾಡಲಾಗಿತ್ತು. ಆ ಮರು ಸೃಷ್ಟಿಯ ಎಕ್ಸ್ಕ್ಲೂಸಿವ್ ಫೋಟೋ ವಿಸ್ತಾರ ನ್ಯೂಸ್ ನಲ್ಲಿ ಲಭ್ಯ ಆಗಿದೆ. ನಾವೇ ಮೊದಲು ಬ್ರೇಕ್ ಮಾಡಿದಂತಹ ಫೋಟೋ, ನಮ್ಮಲ್ಲೇ ಮೊದಲು ಪ್ರಸಾರವಾದಂತಹ ಫೋಟೋ, ಮರು ಸೃಷ್ಟಿಯ ಫೋಟೋ ನಿಮ್ಮ ಮುಂದೆ ಇಟ್ಟಿದ್ದು ನಾವೇ ಫಸ್ಟ್. ಬೆಳಗ್ಗೆ 8 ಗಂಟೆಗೆ ರೇಣುಕಾಸ್ವಾಮಿ ಆತನ ಫೋಟೋ ಶೆಡ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತಹ ಒಂದು ಫೋಟೋ, ಕೈ ಮುಗಿದು ಬೇಡಿಕೊಂಡಿದ್ದಂತಹ ಒಂದು ಫೋಟೋ ನಮ್ಮಲ್ಲಿ ಪ್ರಸಾರ ಆಯಿತು. ಅದಾದ್ಮೇಲೆ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋವನ್ನ ನಿಮ್ಮ ವಿಸ್ತಾರ ನ್ಯೂಸ್ ಜನರ ಮುಂದಿಡ್ತು. ಆ ಫೋಟೋನೇ ಇದು ಮರುಸೃಷ್ಟಿಯ ಫೋಟೋ. ಮರುಸೃಷ್ಟಿ ಅಂತಂದ್ರೆ ಸ್ಥಳ ಮಹಾಜರು ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ, ಪೊಲೀಸರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಆರೋಪಿಗಳು ಎಲ್ಲೆಲ್ಲಿ ಕೂತಿದ್ರು, ಅವತ್ತು ಎಲ್ಲೆಲ್ಲಿ ಕೂತಿದ್ರು ಅಂತ ಕೊಲೆಗೂ ಮುನ್ನ. ಪಾಟೀಲಿ ದರ್ಶನ್ ಜೊತೆ ಹಾಸ್ಯ ನಟ ಚಿಕ್ಕಣ್ಣ ಕುಳಿತಿರೋದನ್ನ ನೀವು ಗಮನಿಸಿದಿರಲ್ಲ. ಸ್ನೇಹಿತರ ಜೊತೆ ರೆಸ್ಟೋರೆಂಟ್ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದ ಅವತ್ತು ಇದೇ ದರ್ಶನ್ ಅಂಡ್ ಗ್ಯಾಂಗ್ ಕರ್ಕೊಂಡೋಗಿ ಆ ಘಟನೆಗೆ ಮರುಸೃಷ್ಟಿ ಮಾಡಲಾಯ್ತು ಸ್ಟೋನಿ ಬ್ರೂಕ್ನಲ್ಲಿ. ಸಿಸಿಟಿವಿ ವಿಷನ್ ಸಿಕ್ಕಿರುತ್ತೆ. ಫಸ್ಟು ಕಿಡ್ನಾಪ್ ಮಾಡೋಕ್ಕೂ ಮುಂಚೆ ಅಥವಾ ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಇವರೆಲ್ಲರೂ ಕಾಯ್ತಾ ಕೂತಿರ್ತಾರೆ. ಎಲ್ಲಿ? ಸ್ಟೋನಿ ಬ್ರೂಕ್ನಲ್ಲಿ. ಆ ಟೈಮ್ನಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಬರ್ತಾನೆ. ಬಂದು ಪಾರ್ಟಿಲಿ ಜಾಯ್ನ್ ಆಗಿ ಆಮೇಲೆ ಅಲ್ಲಿಂದ ದರ್ಶನ್ ಹೊರಟೋಗ್ಬಿಡ್ತಾರೆ. ಸೊ ಅಲ್ಲಿ ಏನೇನಾಯ್ತು ಅಂತ ಗೊತ್ತಾಗಬೇಕಲ್ಲ. ಫಸ್ಟು ಹೇಳಿಕೆಯನ್ನು ಪಡ್ಕೊಳ್ತಾರೆ ಚಿಕ್ಕಣ್ಣಯಿಂದ. ಆಮೇಲೆ ಎಲ್ಲರನ್ನೂ ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡಿಸ್ತಾರೆ. ಅಂದರೆ ಆ ಘಟನೆಯನ್ನು ಮರುಸೃಷ್ಟಿ ಮಾಡಿಸ್ತಾರೆ. ಆ ಮರುಸೃಷ್ಟಿಗೆ ಫೋಟೋ ಇದೇನೆ. ಅಂದರೆ ಅವತ್ತು ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಕೊಲೆ ಮಾಡೋಕ್ಕೂ ಮುನ್ನ, ಹಲ್ಲೆ ಮಾಡೋಕ್ಕೂ ಮುನ್ನ ನೀವು ಇಲ್ಲೇ ಇದ್ರಲ್ಲ, ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರಿ ತೋರಿಸಿ ಅಂತ ಹೇಳ್ತಾರೆ. ಆವಾಗ ಅವರೆಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ. ಅವ್ರ ಮ್ಯಾನೇಜರ್ ನಾಗರಾಜು, ಪ್ರದೋಷ, ಸ್ಟೋನಿ ಬ್ರೂಕ್ ಮಾಲೀಕ ವಿನಯ, ಪವನ್, ಪಕ್ಕದಲ್ಲಿ ಚಿಕ್ಕಣ್ಣ ಮತ್ತು ದರ್ಶನ್ನು ಚಿಕ್ಕಣ್ಣ 2 ಚೇರ್ ಬಿಟ್ಟು ಕೂತಿದ್ದಾರೆ. ಅಂದರೆ ಅಲ್ಲಲ್ಲೇ ಕೂತಿದ್ದಾರೆ ಅಂತ ತೋರ್ಸಕ್ಕದು. ಅವತ್ತು ಅಲ್ಲೇ ಕೂತಿದ್ರು. 2 ಚೇರ್ ಗ್ಯಾಪ್ ಬಿಟ್ಟಿದಾರಲ್ಲ ಅಂತ. 2 ಚೇರಿಗೆ ಗ್ಯಾಪ್ ಯಾಕೆ ಬಿಟ್ಟರು? ಪಕ್ಕದಲ್ಲೇ ಕೂರ್ಬೋದಾಗಿತ್ತಲ್ಲ ಅಂತ. ಇರಲಿ. ಸೊ ಆ ಟೈಮ್ನಲ್ಲಿ ಏನೇನು ಡಿಸ್ಕಷನ್ ಆಯಿತು, ಏನೇನು ಮಾತಾಡಿದ್ರು ಅನ್ನೋ ಕುರಿತಾಗಿ ಪೊಲೀಸರು ಹೇಳಿಕೆಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ಇದರಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ, ಯಾರ್ಯಾರು ಏನೇನು ಹೇಳ್ತಾರೆ ಅಂತ. ಚಿಕ್ಕಣ್ಣ ಎಷ್ಟೊತ್ತಿಗೆ ಬಂದು ಏನೇನು ಮಾತಾಡಿದ್ರು, ಯಾರ್ಯಾರ ಜೊತೆ ಏನೇನು ಮಾತಾಡಿದ್ರು, ನೀವೇನೇನು ಮಾತಾಡಿದ್ರಿ, ಚಿಕ್ಕಣ್ಣಂಗೆ ಕೇಳ್ತಾರೆ. ಆಮೇಲೆ ರೇಣುಕಾಸ್ವಾಮಿ ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಸ್ಕೊಂತ ಇದ್ರಲ್ಲ, ಆ ವಿಚಾರ ಏನಾದರೂ ಗೊತ್ತಾಯ್ತಾ ಅಂತ. ಇನ್ನು ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಅಮ್ಮ. ಈ ಹಿಂದೆನೇ ನಾವು ಶಿವನಗೌಡರನ್ನ ಮಾತಾಡ್ಸಿದ್ವಿ. ಪಾಪ ಫೋಟೋ ನೋಡಿ ಬಹಳ ಬೇಜಾರಾಗಿದ್ರು, ಕಣ್ಣೀರು ಹಾಕಿದ್ರು. ನೀನು ನೋಡಿದ್ರಮ್ಮ ಫೋಟೋನ? ನನಗೆ ತೋರ್ಸಕ್ ಬಂದ್ರು ಸರ್, ನಾನು ನೋಡ್ಲಿಲ್ಲ. ಬೇಡಮ್ಮ, ನನಗೆ ತೋರಿಸ್ಬೇಡ. ನೋಡ್ಬೇಡಿ ಅಮ್ಮ. ನಿಜಕ್ಕೂ ಅದ್ ನೋಡಿ ನಮ್ಗೆ ಕರಳು ಚುರುಕಂತು. ತಂದೆ ಅವರೇನೆ ಮನೆ ಯಜಮಾನ್ರು, ಅವ್ರು ನೋಡೇ ಕಣ್ಣೀರ್ ಹಾಕ್ತಾರೆ ಅಂತ. ದಯವಿಟ್ಟು ನೀವು ನೋಡಕ್ ಹೋಗ್ಬೇಡಿ ಅಮ್ಮ, ದಯವಿಟ್ಟು ನೋಡಕ್ ಹೋಗ್ಬೇಡಿ. ಸೊಸೆಗೂ ಕೂಡ ತೋರ್ಸಕ್ ಹೋಗ್ಬೇಡಿ ಅಮ್ಮ. ಕೈ ಮುಗಿದು ಕೇಳ್ಕೊಂಡ್ರು ಬಿಡ್ಲಿಲ್ವಲ್ಲ ಅನ್ನೋದೊಂದು. ಇಷ್ಟು ಕಟಕರಾಗ್ಬಿಟ್ರಲ್ಲ ಸರ್ ಅವ್ರು. ಒಂಚೂರು ಅಷ್ಟು ದಯೆ ಬರ್ಲಿಲ್ವಾ ಅವರಿಗೆ? ಇಷ್ಟು ಕ್ರೂರವಾಗಿ ಹತ್ಯೆ ಮಾಡ್ತಾರೆ ಅಂತ ನಮ್ಗೂ ಗೊತ್ತಾಗ್ಲಿಲ್ಲ. ಹಲೋ. ಮಾತಾಡಿ ಮಾತಾಡಿ. ಯಾಕಂದ್ರೆ ನೀವು ಮಾತಾಡ್ಬೇಕಮ್ಮ ಈ ಟೈಮ್ನಲ್ಲಿ. ಯಾಕಂದ್ರೆ ಜನ ನೋಡ್ಬೇಕು ಅಂತ. ಪಾಪ ಮಗ ನೋಡ್ತಾ ಇದೀವಿ ಈಗ ರೇಣುಕಾಸ್ವಾಮಿಯಲ್ಲಿ, ಆ ದರ್ಶನ್ ಗ್ಯಾಂಗ್ ಅಲ್ಲಿ. ಮಾತಾಡಿ ಅಮ್ಮ, ನಿಮಗೆ ಬಿಡ್ತೀನಿ ನಾನು. ಮಾತಾಡಿ ಅಮ್ಮ. ಒಂದ್ ತಿಂಗಳಾಯ್ತು ಕಳ್ಕೊಂಡ್ ಮನೆ ಬಣ ಅಂತ ತಮ್ಮಕ್ಕನ್ನ ನೋಡ್ಲಿಲ್ವಲ್ಲ ಸರ್ ಅವನು. ತಂದೆ ತಾಯಿಗಳು ಎಷ್ಟು ಕೊರಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ವ ಸರ್? ಅವ್ರ ಮನೇಲಿ ಅವ್ರ ಮಕ್ಳು ಇದ್ದಾರೆ. ನಾಳೆ ಅವ್ರಿಗೂ ಇದೇ ಪರಿಸ್ಥಿತಿ ಬರುತ್ತಲ್ಲ ಸರ್, ಅವಾಗ ನಾವೇ
ಅವ್ರಿಗೆ ಅಷ್ಟು ಕ್ರೂರತ್ವ ಮೆರೆದು ಬಿಟ್ರಲ್ಲ ಸರ್. ಅವ್ರಿಗೆ ಕಠಿಣವಾದ ಶಿಕ್ಷೆನೆ ಆಗ್ಬೇಕು. ನನ್ನ ಮಗ ಹೆಂಗ್ ಸತ್ತಿದಾನ, ಅವ್ರು ಅದೇ ರೀತಿ ಸಾಯ್ಬೇಕು ಸರ್. ನಾವು ಆತರ ನೋಡ್ಬೇಕು. ಮಾನವೀಯತೆ ಅನ್ನೋದೇ ಇಲ್ವಲ್ಲ ಸರ್ ಅವರಿಗೆ. ತಪ್ಪು ಮಾಡಿದ್ರು ಅದೆರಡೆ ಹೊಡ್ಸ್ಕೊಳಕ್ಬೋದಾಗಿತ್ತು. ಅವ್ನ್ ಯಾವ ರೀತಿಯಲ್ಲಿ ಹೊಡೆದಿದ್ರು ಕೂಡ ನಾವು ಮನೆಗ್ ಕರ್ಕೊಂಡ್ ಬಂದ್ ಬಿಟ್ಟೋಗಿದ್ರು, ನಾವು ಅವ್ನಿಗೆ ಬುದ್ಧಿ ಒಂದಿಟ್ ಕಲ್ತಿದ್ವಿ. ನೋಡಿಮ್ಮ, ಒಬ್ಬೊಂಟಿಯಾಗಿರಲ್ಲ ನೀವು, ನಾವೆಲ್ಲರೂ ಇದೀವಿ ನಿಮ್ಮ ಜೊತೆಗೆ. ನ್ಯಾಯ ಸಿಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ನ್ಯಾಯಾಲಯ ಅಂತ ಒಂದಿದೆ, ಗಮನಿಸ್ತಾ ಇರ್ತದೆ. ಅವ್ರ ಹಿನ್ನೆಲೆನೂ ಕೆದಕ್ತಾ ಇರುತ್ತೆ, ರೇಣುಕಾಸ್ವಾಮಿ ಹಿನ್ನೆಲೆನೂ ಕೆದಕ್ತಾ ಇರ್ತಾರೆ. ನ್ಯಾಯ ಸಿಗುತ್ತೆ ಅಮ್ಮ, ಧೈರ್ಯ ಕಳ್ಕೊಳ್ಬೇಡಿ. ದಯವಿಟ್ಟು ಅಮ್ಮ ಫೋಟೋಸ್ ಮಾತ್ರ ನೋಡಕ್ ಹೋಗ್ಬೇಡಿ. ಹೇಳಿದ್ರಲ್ವಾ ಅಟ್ಲೀಸ್ಟ್ ಆ ಫೋಟೋದಲ್ಲಿ ಏನಿತ್ತು ಅಂತ. ತೋರ್ಸಿದ್ರು ಸರ್, ನನ್ ಮಗ ತೋರ್ಸಕ್ ಬಂದು ನಾನ್ ನೋಡ್ಲಿಲ್ಲ ಸರ್. ಅವ ಇದ್ದಾರಲ್ಲ ನಿಮ್ ಮುಂದ್ ಕೂತು ಬೇಡ್ಕೊಂತಿದ್ದಾನೆ ಅಣ್ಣ ಅಂತ ಹೇಳಿದ್ರು. ಇದ್ ಮಾಡಿದಾನೆ ಅನ್ನೋದು ನನಗ್ ಗೊತ್ತಿಲ್ಲ ಸರ್. ಅಷ್ಟು ಹಿಂಸೆ ಮಾಡಿದ. ನಿಮ್ ಜೊತೆಗೆ ನಾವೆಲ್ಲರೂ ಇದೀವಮ್ಮ, ಹೆದರ್ಕೊಳ್ಬೇಡಿ. ನ್ಯಾಯ ಸಿಗುತ್ತೆ, ದಯವಿಟ್ಟು ಅಳಬೇಡಿ ಅಮ್ಮ, ಧೈರ್ಯ ತಗೊಳ್ಳಿ. ಯಜಮಾನ್ರು ಅಳ್ತಾ ಇದ್ರು. ಭರವಸೆ ಮೇಲೆ ದಿವ್ಸನೇ ಅಂತ ನಿಮಗೆ ಧನ್ಯವಾದ ತಿಳಿಸ್ತೀವಿ ಆಯ್ತಾ. ನೀವು ಕೂಡ ಧೈರ್ಯ ತಗೊಳ್ಳಿ. ಯಜಮಾನ್ರು ಅಳ್ತಾ ಇದ್ರು, ಅವ್ರ ಹತ್ರ ಮನೆಯವರೆಲ್ಲರೂ ಅಳಕ್ ಸ್ಟಾರ್ಟ್ ಮಾಡ್ತಾರೆ. ಧೈರ್ಯ ತಗೊಳ್ಳಿ ಅಂತ ಹೇಳಿದೆ. ನೀವು ಕೂಡ ಅವ್ರಿಗೆ ಧೈರ್ಯ ಹೇಳ್ಬೇಕಮ್ಮ ಇಟ್ಟ ಟೈಮಲ್ಲಿ. ಅವ್ರಿಗೆ ಗೊತ್ತಿಲ್ದಂಗ ನಾನ್ ಅಳ್ತೀನಿ ಸರ್. ಅವ್ರು ದುಃಖ ಮಾಡ್ಕೊಂಡ್ರೆ ಮತ್ತ ಅವ್ರಿಗೆ ಶುಗರ್ ಇದೆ, ಅವ್ರಿಗೆ ಏನಾದ್ರು ನಾನೇ ನೋಡ್ಕೋಬೇಕಲ್ಲ ಸರ್. ಅದಕ್ಕೆ ಗೊತ್ತಿಲ್ದಂಗ ಅಳ್ತೀನಿ ಸರ್. ಅವ್ರಿಗೆ ಗೊತ್ತಾದ್ರೆ ಅವ್ರ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಅವ್ರು ಅಳ್ತಾರೆ. ಇನ್ನ ಬೆಳಗಾದ್ರೂ ಅವ್ರ ಕಣ್ಣೀರ ಕೈ ತೊಳಿತಿದೀವಿ ಸರ್ ನಾವು. ಧೈರ್ಯ ಹೇಳ್ಬೇಕಮ್ಮ, ಒಬ್ರಿಗೊಬ್ರು ಆಗ್ಬೇಕು ಈ ಟೈಮಲ್ಲಿ ಅಲ್ವಾ. ಯಾರ್ಯಾರಿದ್ದಾರಮ್ಮ ಈ ಟೈಮ್ನಲ್ಲಿ ನಿಮ್ ಜೊತೆಗೆ ಈಗ? ನಮ್ ಕುಟುಂಬಸ್ಥರೆಲ್ಲ ಇದಾರೆ ಸರ್. ನಮ್ಮ ಅಣ್ಣ, ಅತ್ತೆ, ನಮ್ಮ ಬಾವ ಇದಾರೆ. ಯಾರು ಏನ್ ಧೈರ್ಯ ಹೇಳಿದ್ರು ನಮಗ್ ಆಗಲ್ಲ ಸರ್. ನಮ್ಮ ಮಗನ್ ಕಳ್ಕೊಂಡ್ಬಿಟ್ಟಿದೀವಿ, ಸಾಯ ತನಕ ನಮಗ್ ಕೊರಗಿದ್ದೆ ಇರುತ್ತಲ್ವ. ನಾವು ಮುಂಚೆ ಹೋಗ್ಬೇಕಾಗಿತ್ತು ಅಂತ ಅವನ್ನೇ ಹೋಗ್ಬಿಟ್ಟ. ಅಲ್ಲಮ್ಮ, ಒಂದು ಸಲ ರೇಣುಕಾಸ್ವಾಮಿನೂ ಮಾಡಿದ್ದು ತಪ್ಪೇ ಅಲ್ವಾ? ತಪ್ಪು ಮೆಸೇಜ್ ಮಾಡಿ ತಪ್ಪೆ. ಆ ತಪ್ಪಿಗೆ ಕಾನೂನು ರೀತಿಯಾಗಿ ಶಿಕ್ಷೆ ಆಗ್ಬೇಕಾಗಿತ್ತು. ಈ ರೀತಿ ಆಗ್ಬಾರ್ದು. ಅದೇ ಸರ್, ತಪ್ಪಿತ್ತು ಸರ್. ಅದನ್ನೇ ನಮಗೆ ಹೇಳ್ಬೋದಾಗಿತ್ತು. ಪೊಲೀಸ್ ಇದ್ರು, ಕಾನೂನು ಇತ್ತು. ಒಂದು ಫೋನ್ ಮಾಡಿ ಪೊಲೀಸ್ನರಿಗೆ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು. ನಾವು ಏನೋ ಸ್ವೀಕಾರ ಮಾಡಿ ಶಿಕ್ಷೆ ಅನ್ಭವಿಸು, ನೀನ್ ಮಾಡಿರೋ ತಪ್ಪಿದೆ ಅಂತ ನಾವು ಮಾಡ್ತಿದ್ವಿ ಸರ್. ಅದು ಬಿಟ್ಟು ಈ ತರ ಕೊಲೆ ಮಾಡುತ್ತ ಯಾರು ಹೇಳಿ ಸರ್? ತಪ್ಪು ಮಾಡಿದ್ರು ಶಿಕ್ಷೆ ಇದ್ದೇ ಇತ್ತಲ್ಲ ಸರ್. ಕಾನೂನು ಪೊಲೀಸ್ನರ ಕ್ರಮ ಕೈಗೊಳ್ತಿದ್ರು, ಅವನಿಗೆ ಶಿಕ್ಷೆ ಅನ್ಭವಿಸ್ಕೊಂಡ್ ಬರ್ತಿದ್ದ. ಆದ್ರೆ ಈ ತರ ಕೊಲೆ ಮಾಡಿ ಸಾಯಿಸುವಷ್ಟು ಪೊಲೀಸ್ನರ್ ಆಗ್ಬಿಟ್ರ ಅನ್ನಂಗಾಗ್ಬಿಟ್ರು. ನಿಜ ನಿಜ ನಿಜ. ಈ ಆರೋಪಿಗಳಿಗೆ ಏನ್ ಶಿಕ್ಷೆ ಆಗ್ಬೇಕು ಅಂತ ನೀವು ಆಗ್ರಹಿಸ್ತೀರಿ ಅಂತ? ಈ ಆರೋಪಿಗಳು, ಈ ಕೃತ್ಯ, ನಿಮ್ಮ ಮಗನ ಕೊಲೆಗೆ ಕಾರಣರಾಗಿರುವಂತಹ ಆರೋಪಿ ಸ್ಥಾನದಲ್ಲಿ ಇರೋ ಅಷ್ಟು ಜನಕ್ಕೆ ಏನ್ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತೀರಿ ನೀವು? ಕಠಿಣ ಶಿಕ್ಷಣೆ ಆಗ್ಬೇಕು ಸರ್. ನನ್ ಮಗ ಯಾವ ರೀತಿ ನರಳಿ ಸತ್ತಿದಾನೋ ಅವ್ರು ಅದೇ ರೀತಿ ನರಳಿ ಅದಕ್ಕಿಂತ ಘನಘೋರವಾಗಿ ನಾವು ಜೀವನದಲ್ಲಿ ಯಾರಿಗೂ ಈ ರೀತಿ ಮಾಡಬಾರ್ದು, ನಾವು ಇನ್ನೊಬ್ರನ್ನ ಮುಟ್ಟಿರ್ಬಾರ್ದು, ಯಾರಿಗೂ ಈ ರೀತಿ ನಮ್ ಪರಿಸ್ಥಿತಿ ಬರ್ಬಾರ್ದು ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು ಸರ್. ಆ ರೀತಿ ಶಿಕ್ಷೆ ಆಗ್ಬೇಕು ಸರ್. ನಾವ್ ತಂದೆ ತಾಯಿ ಎಷ್ಟು ವ್ಯತ್ಯೆ ಪಡ್ತೀವಲ್ಲ, ಆ ರೀತಿ ಮುಂದೆ ಇನ್ನೊಂದು ಹೆಣ್ಣಿಗಾಗ್ಲಿ ಒಂದು ಮನೆ ಕುಟುಂಬಕ್ಕಾಗ್ಲಿ ಆ ರೀತಿ ಬರ್ಬಾರ್ದು ಸರ್. ಅವ್ರ ಮುಂದೆ ನಾವ್ ಈ ರೀತಿ ಮಾಡಿದ್ರೆ ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಸರ್. ಈಗ ಇಷ್ಟು ನೋವು ತಿಳ್ತಿದಾರೆ, ನಾವ್ ಇನ್ನೊಂದ್ಸಲ ಮಾಡಿದ್ರೆ ನಾವ್ ಹೆಂಗೆ, ಆಮೇಲೆ ಇದು ಅನ್ನೋ ಅರಿವು ಅವ್ರಿಗೆ ಬೇಕು ಸರ್. ಹಂಗಾಗಿ ಅವರು ನನ್ ಮಗ ನರಳಿ ಸತ್ತಂಗೆ ಅವರು ನರಳಿ ಸಾಯ್ಬೇಕು ಸರ್. ನಿಂಗೆ ಬೇಕಾಗಿರೋದು ಅಷ್ಟೇ. ಅವನ ಆತ್ಮಕ್ಷಾಂತಿ ಸಿಗ್ಬೇಕು, ನಮಗೆ ನ್ಯಾಯ ಸಿಗ್ಬೇಕು ಸರ್.
ಸೊಸೆ ಹೆಂಗಿದಾರಮ್ಮ ಈಗ? ಸೊಸೆ ಇಲ್ಲ ಸರ್, ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಅವ್ಳು ಪರವಾಗಿಲ್ಲ ಸರ್, ಅವಳು ಅದೇ ಒಳಗೆ ನುಂಗ್ತಾ ಇದ್ದಾಳೆ. ಹ್ಮ್ 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 ಅವಳ ಮುಖ ನೋಡ್ಕೊಂಡು ನಾವು ಓಡಾಡ್ತೀವಿ. ಮಗು ಆರೋಗ್ಯವಾಗಿದೆಯಂತ ಡಾಕ್ಟರ್ ಏನ್ ಹೇಳ್ತಾರೆ? ಚೆಕಪ್ ಆಗ್ತಾ ಇದೆಯಾ? ಚೆಕಪ್ ಮಾಡ್ತಾ ಇದೆ ಸರ್, ಮಗು ಆರಾಮಿದೆ, ಪರವಾಗಿಲ್ಲ. ಆದ್ರೂ ಒಳಗಿದ್ದೇ ಇರುತ್ತಲ್ಲ ಸರ್. ಹ್ಮ್ 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 ರೇಣುಕಾಸ್ವಾಮಿ ಅವ್ರ ಚಿಕ್ಕಪ್ಪ ಹೇಳ್ತಾ ಇದ್ರು ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊಸೆದು ಅಂತ, ಹೌದಾ? ಅದೇ ಮೊನ್ನೆ ಅಡ್ಮಿಟ್ ಮಾಡಿದ್ವಿ ಸರ್, ಅವಳಿಗೆ ಹುಷಾರಿರ್ಲಿಲ್ಲ, ಜ್ವರ ಬಂದಿತ್ತು. ಹ್ಮ್ ಅಡ್ಮಿಟ್ ಮಾಡಿದ್ವಿ, ಒಂದ್ ದಿವಸ ಬಾಟ್ಲಿ ಎಲ್ಲ ಹಾಕ್ಸ್ಕೊಂಡ್ ಬಂದ್ವಿ. ಇಲ್ಲೇ ಇದ್ದು ಅವಳಿಗೆ ಒಂಥರ ಆಗುತ್ತೆ ಅಂತ ಅಪ್ಪಾಜಿ ಅಮ್ಮ ಬಂದಿದ್ರು, ಕಳಿಸ್ಕೊಟ್ಟಿದ್ವಿ ಸರ್. 1 ವಾರ ಇದ್ದು ಬರ್ತೀನಿ ಅಂತ ಹೇಳಿ. ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರ ಡಾಕ್ಟ್ರು? ಏನು ತೊಂದ್ರೆ ಇಲ್ಲ ಸರ್, ಆದ್ರೂ ಅವಳು ವೀಕ್ ಆಗಿದ್ದಾಳೆ ಸ್ವಲ್ಪ. ಮೈಯ ಬ್ಲಡ್ ಇಲ್ಲ, ಬ್ಲಡ್ ಹಾಕ್ಸಿದೀವಿ. ಹ್ಮ್ 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 ಅದೇ ಯೋಚನೆ, ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ. ಹ್ಮ್ 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 ಡೆಲಿವರಿ ಆಗೋ ತನಕ ನಮಗೂ ಸ್ವಲ್ಪ ಭಯ. ಯಾವತ್ತು ಕೊಟ್ಟಿರ್ಬೋದಮ್ಮ? ಡೇಟ್ ಯಾವಾಗ ಕೊಟ್ಟಿರ್ಬೋದಮ್ಮ? November 13 ಕೊಟ್ಟಿದ್ದಾರೆ ಸರ್. ಹ್ಮ್ 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 ಈಗ 8ರಲ್ಲಿ ನಡೀತಾ ಇದೆ, ಇನ್ನೊಂದ್ ತಿಂಗಳು. ಹ್ಮ್ 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 ಈ ಟೈಮಲ್ಲಿ ನಿಜಕ್ಕೂ ಪಾಪ ಈ ಮಗು ಬೆಳೆದು ದೊಡ್ಡವರಾದ್ಮೇಲೆ ಏನ್ ಹೇಳೋದು ಅಂತ ನಮ್ಗೆ ಬೇಜಾರಾಗ್ತದೆ. ನೆನೆಸ್ಕೊಂಡ್ರೆ ನಮ್ಗೆ ನಿಜಕ್ಕೂ ಬೇಜಾರಾಗ್ತಮ್ಮ. ಹೌದು ಸರ್, ನಮಗೂ ಅದೇ ಅಂತೀವಿ. ಏನ್ ಹೇಳ್ಬೇಕು, ಅಪ್ಪ ಎಲ್ಲಿದ್ರು ಏನ್ ಹೇಳ್ಬೇಕು, ಅವಳು ಏನ್ ಹೇಳ್ಬೇಕು, ನಾವೇನ್ ಹೇಳ್ಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ಮೊದಲ ಹೆರಿಗೆಲಿ ಗಂಡ ಜೊತೆಲಿರ್ಬೇಕು ಅನ್ನೋ ಆಸೆ ಪ್ರತಿ ಹೌದು. ಹೆಣ್ಮಕ್ಳಿಗೂ ಇರುತ್ತೆ. ಹೆಣ್ಣಿಗೂ ಹೌದು ಹೌದು. ಬಟ್ ಈಗ ಪಾಪ ಅವ್ರನ್ನ ನೆನೆಸ್ಕೊಂಡ್ರೆ ನಿಜಕ್ಕೂ ಅಯ್ಯೋ ಅನಿಸುತ್ತೆ. ಏನ್ ಹೇಳಬೇಕು ಅನ್ನೋದು ಮಾತು ಬರ್ತಿಲ್ಲಮ್ಮ, ಕ್ಷಮಿಸಿ ಏನಾದ್ರು ತಪ್ಪಾಗಿ ಹೇಳಿದ್ರೆ. ಇಲ್ಲ ಸರ್, ನಮ್ಗೆ ಕ್ಷಮಿಸಿ ಸರ್. ನಮ್ಮ ಮನೆಯವರು ಶುಗರ್ ಪೇಷಂಟ್ ಅಲ್ಲ ಸರ್, ಅವರು ತಿಂದಿಲ್ಲ, ಅವರು ಸುಸ್ತಾಗ್ಬಿಟ್ಟಿದ್ದಾರೆ. ಬೆಳಗ್ಗೆ ಫೋಟೋ ನೋಡಿದ್ರು, ಮಾಧ್ಯಮದಲ್ಲಿ ಫೋನ್ ಮಾಡಿದ ತಕ್ಷಣ ಅವರು ಶಾಕ್ ಆಗಿ ಒಂದೇ ಸಲಿಗೆ ಅವ್ರಿಗೆ ಕೈಕಾಲು ನಡ್ಕ ಬಂದು 2 ದಿವಸದಿಂದ ಅವರು ಬಹಳ ತರ ಮೆತ್ತಗಾಗ್ಬಿಟ್ಟಿದ್ದಾರೆ ಸರ್. ಈ ಘಟನೆ ಆದಾಗ್ನಿಂದ ಅವರು ಏನೋ ಮನೆಯಲ್ಲಿ ಅವ್ರು ಯಾವ ರೀತಿ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ನನಗೂ ಅವ್ರ ಬಗ್ಗೆ ಭಯ ಆಗ್ತಾ ಇದೆ. ನಾಳೆ ಹೆಂಗಪ್ಪ ಏನಾರ ಆದ್ರೆ ನಾನೇ ನೋಡ್ಕೋಬೇಕಲ್ಲ ಅನ್ನೋ ಯೋಚನೆ ಬರ್ತಾ ಇದೆ. ಈ ಟೈಮ್ನಲ್ಲಿ ಶಿವನಗೌಡ್ರ ಜೊತೆಗೆ ನೀವು, ನಿಮ್ ಜೊತೆಗೆ ಅವರು, ಒಬ್ರಿಗೊಬ್ರು ಆಗ್ಬೇಕಮ್ಮ. ಯಾವ್ದೇ ಕಾರಣಕ್ಕೂ ಕುಗ್ಗಕ್ ಹೋಗ್ಬೇಡಿ, ಧೈರ್ಯ ತಗೊಳ್ಳಿ. ನಾವೆಲ್ಲರೂ ಇರ್ತೀವಿ ನಿಮ್ ಜೊತೆಗೆ. ಸಿಗ್ಲಿ ಅಂತಾನೆ ನಾವು ಓಕೆ ಥ್ಯಾಂಕ್ ಯು. ಜೊತೆಗಿರೋದಕ್ಕೆ ಅಭಿನಂದನೆಗಳು ಸರ್. ಹೌದು, ನಿಜ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಬಿಡಿಮಾ. ಈ ಫೋಟೋ ನೋಡಿ, ನೀವು ಗಮನಿಸಿದ್ರೆ ಅನ್ಸುತ್ತೆ 230ಕ್ಕಿಂತ ಹೆಚ್ಚು ಸಾಕ್ಷಿಗಳು ಅವ್ರ ವಿರುದ್ಧವಾಗೇ ಇದೆ. ಗೊತ್ತಾಯ್ತಾ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ? ಚಾರ್ಜ್ ಶೀಟ್ ಸಲ್ಲಿಸಿರೋದು ಗೊತ್ತಾಯ್ತು ಸರ್, ಆದ್ರೆ ನಾವು ಟಿವಿ ಹಾಕಿಲ್ಲ. ಬೇರೆಯವ್ರ ಮುಖಾಂತರ ನಾವು ಅದೇ ನಮ್ ಚಿಕ್ಕಪ್ಪ, ರೇಣುಕಾಸ್ವಾಮಿ ಚಿಕ್ಕಪ್ಪ ಹೇಳಿದ್ರು ಬಂದು. ಅದೇ ಮುಂದೆ ಏನಾಗುತ್ತೆ, ಕಾನೂನು ಇದೆ, ಕೋರ್ಟ್ ಇದೆ ಅನ್ಕೊಂಡು ನಾವು ಓಡಾಡ್ತೀವಿ ಸರ್, ನ್ಯಾಯ ಸಿಗೋ ತನಕ. ಓಕೆ ಥ್ಯಾಂಕ್ ಯು ಅಮ್ಮ. ನೆನಪಿರ್ಲಿ, ಆರೋಗ್ಯದ ಕಡೆ ಗಮನ ಇರ್ಲಿ. ಶಿವನಗೌಡ್ರು ಆರೋಗ್ಯನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತು, ಮೊಮ್ಮಗ ಬರ್ತಾನೆ, ಖುಷಿಯಾಗಿರಿ. ನ್ಯಾಯ ಬರುತ್ತೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.